ಈಗ ಹೇಳಿದ್ದು ಯಾವ ಅರ್ಥದಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ. ನನ್ನ ಪ್ರಕಾರ ಅವ್ರು ಯಾವ ಅರ್ಥದಲ್ಲಿ ಹೇಳಿರ್ಬೋದು ಅಂದ್ರೆ, ಈಗ ಅಂದ್ರೆ ಈ ಸಮಯದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಮತ್ತೆ ಹಿಂದಿ ಇಂಡಸ್ಟ್ರಿಯಲ್ಲಿ ನಾನು ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದೀನಿ, ನನ್ನ ನಂಬರ್ 1 ಸ್ಟೇಟಸ್ ನನಗಿದೆ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಸೊ ಕಮ್ಯುನಿಟಿಯಿಂದ ಫಸ್ಟ್ ಅಂತ ಹೇಳಿದ್ರೆ ನನ್ನ ಕೊಡವ ಕಮ್ಯುನಿಟಿಯಿಂದ ಈ ಸಮಯದಲ್ಲಿ ನಾನು ನಂಬರ್ 1 ನಟಿ ಅನ್ನೋ ಅರ್ಥದಲ್ಲಿ ಹೇಳಿರ್ಬೋದು ಅಂತ ನನಗನ್ಸುತ್ತೆ. ಅಂಡ್ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಜಡ್ಜ್ ಮಾಡ್ತಾರೆ ಅಂತ ಏನೋ ಹೇಳಿದ್ದಾರೆ ಅಂತ ಇಲ್ಲ, ಅದಂತೂ ಖಂಡಿತ ಇಲ್ಲ. ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರು ಇಲ್ಲ ಅಂತ ಹೇಳಕ್ಕೆ ಇಲ್ಲ, ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ. ನಮ್ಮ ಉಡುಪು, ನಮ್ಮ ಸೀರೆ, ನಮ್ಮ ಆಭರಣಗಳು, ಕೊಕ್ಕೆ ತಾತಿ ಆಗ್ಲಿ, ನಮ್ಮ ಪತ್ತಾಕ ಆಗ್ಲಿ, ಜೋಮಾಲೆ ಆಗ್ಲಿ, ನಾನು ತುಂಬಾ ಹೆಮ್ಮೆಯಿಂದ ಧರಿಸ್ತೀನಿ ಅದನ್ನೆಲ್ಲ. ಸೊ ನನ್ನ ಪ್ರಕಾರ ನಮ್ಮ ಕೊಡವ ಕಮ್ಯುನಿಟಿಯಿಂದ ಸಾಕಷ್ಟು ನಟಿಯರು ಬಂದಿದ್ದಾರೆ. ರಶ್ಮಿಕಾ ಅವರು ಏನೋ ಹೇಳಕ್ ಹೋಗಿ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ. ಸೊ ಅವ್ರನ್ನೆಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಟೈಮ್ ಅವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಲಿ, ಯಾಕಂದ್ರೆ ಅದ್ಭುತ ನಟಿಯರಾದ ಪ್ರೇಮ ಅವರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದಿರೋರು. ಸೊ ಈ ತರ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಲಿ ಅಂತ. ಥ್ಯಾಂಕ್ ಯು.